ಆದರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ ನೋಡಿ. ಆ ಕಡೆ ಅವ್ರ ಅಪ್ಪ ಅಮ್ಮನೂ ಸಹ ನೋಡ್ತಾ ಬೇಜಾರಾಗ್ತಾ ಇರ್ತಾರೆ. ಇನ್ನು ರಾಜ್ಗೆ ತುಂಬಾ ಕೋಪ ಬಂದು, ನೀನು ಹಾಗಾದ್ರೆ ಬರೋದಿಲ್ವಾ ಹೇಳು. ಇಲ್ಲ, ನಾನು ಬರೋದಿಲ್ಲ ಕಣ್ರಿ, ನಿಮ್ಗೆ ಎಷ್ಟೀರಿ ಹೇಳ್ರಿ, ಬರಲ್ಲ ಅಂದ್ಮೇಲೆ ಬರಲ್ಲ, ನಿಮ್ದೇನು ಕೆಲಸ ಇದೆಯೋ ಅದನ್ನ ಮಾಡ್ಕೊಳ್ಳಿ. ಯಾಕೆ ನೀವು ಇಲ್ಲಿಗೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅದ್ರ ಬದಲು ನೆಮ್ಮದಿಯಾಗಲ್ಲಿರಿ ಅಂತ ಹೇಳ್ತಿದ್ದಂಗೆ ರಾಜ್ ನಿರ್ಧಾರ ತಗೊಂಡು ಅಲ್ಲಿಂದ ಹೊರಟಿರ್ತಾನೆ. ಇನ್ನೇನು ಹೋಗ್ತಾ ಇದ್ದಂಗೆ ಅವ್ರ ಅಮ್ಮ ಹೇಳಿರೋ ಮಾತನ್ನ ನೆನಪಿಸ್ಕೊಳ್ತಾನೆ. ನೀನ್ ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು ರಾಜ್, ನೀನೇ ಕಾವ್ಯನ ಕರ್ಕೊಂಬರ್ಬೇಕು ಅಂತ ಹೇಳಿದ್ನ ಅವ್ನು ನೆನೆಸ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ಇನ್ನ ಮನೆಯೊಳಗೆ ಸೀದಾ ಬಂದು ಕುತ್ಕೊಂಡಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ವಾಪಸ್ ಆ ಮನೆಗೆ ಹಿಂತಿರುಗ್ತಾ ಇರ್ತಾನೆ. ಆಗ ಏನ್ರಿ ನಡೀತಿದೆ ಇಲ್ಲಿ ಅಂತ ಏನ್ರಿ ನಡೀತಿದೆ ಇಲ್ಲಿ ಅಂತ ಕೃಷ್ಣಮೂರ್ತಿಯವರು ಮತ್ತೆ ಕನಕ ಇಬ್ರು ಮಾತಾಡ್ಕೊಳ್ತಿದ್ದಂಗೆ ಏನ್ರಿ ನಡೀತಿದೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ಮನೆಯೊಳಗೆ ಬಂದು ಕೂತಿರ್ತಾಳೆ. ಇನ್ನು ರಾಜ್ ಸಹ ಮತ್ತೆ ವಾಪಸ್ ಬರ್ತಾ ಇದ್ದೀನಿ ನೋಡಿ. ಏನ್ರಿ ಮತ್ತೆ ಅಳಿಯಂದ್ರು ಒಳಗಡೆ ಬರ್ತಾ ಇದ್ದಾರೆ, ಏನ್ರಿ ನಡೀತಿದೆ ಇಲ್ಲಿ ಅಂತ ಬೇಜಾರಾಗ್ತಾ ಇರ್ತಾಳೆ ಕನಕ. ಅಷ್ಟೊತ್ತಿಗೆ ಇನ್ನು ಸೀದಾ ರಾಜ್ ಒಳಗೆ ಬಂದಿದ್ ನೋಡಿ. ಕಾವ್ಯ ಮತ್ತೆ ಎಂತಕ್ಕೆ ಬಂದ್ರಿ ಅಂತ ಕೇಳ್ತಾ ಇರ್ತಾಳೆ. ಏಕೆ, ಏನಾದರೂ ನಿನಗೆ ಪ್ರಾಬ್ಲಮ್ ಆಗ್ತಿದ್ಯಾ? ಅಲ್ಲ, ಈಗ ತಾನೇ ಯಾರೋ ಹೇಳಿದ್ರಲ್ರಿ ಮನೆಯೊಳಗೆ ಕಾಲೇ ಇಡಲ್ಲ, ಇದೇ ಲಾಸ್ಟು, ನಾನು ಇನ್ನೊಂದ್ಸತಿ ಮನೆಗೆ ಕಾಲೇ ಇಡಲ್ಲ ಅಂತ. ಅಷ್ಟು ಬೇಗ ಮತ್ತೆ ಹಿಂದಿರುಗಿಸಿಬಿಟ್ಟಿದ್ದೇನೋ, ಅದನ್ನೇ ಇಟ್ಕೊಂಡು ಜೋತಾಡ್ತಾ ಇದ್ಯಾ ನೀನು ಅಂತ ಮತ್ತೆ ರಾಜ್ ಕಾವ್ಯನ್ ವಿರುದ್ಧವಾಗಿ ಜಗಳ ಆಡ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕನಕ ಮತ್ತೆ ಕೃಷ್ಣಮೂರ್ತಿಯವರು ಅವ್ರು ಮಾತಾಡೋ ವಿಚಾರನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಯಾರು ಈ ಜನ್ಮದಲ್ಲೇ ಹೆಂಡ್ತಿದೀರ್ಗೆ ಈ ತರ ಆಫರೇ ಕೊಟ್ಟಿರೋದಿಲ್ಲ. ನಾನಂತ ಆಫರ್ ನಿನಗೆ ತಗೊಬಂದಿದ್ದೀನಿ. ಹಾ, ಅಂತ ಆಫರ್ ನನಗೆ ಎಂತಕ್ಕೆ? ಏನು ಆಫರ್ ಫಸ್ಟ್ ಹೇಳ್ರಿ, ಅದು ಒಳ್ಳೇದಾ ಕೆಟ್ಟದಾ, ನಡೆಯುತ್ತಾ ನಡೆಯಲ್ವಾ ಅಂತ ಆಮೇಲೆ ಹೇಳ್ತೀನಿ. ಅಯ್ಯೋ, ಯಾಕೆ ನೀನು ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀಯಾ? ನೀನು ಪಕ್ಕಾ ಒಪ್ಕೊಳ್ತೀಯಾ? ಎಂತಕ್ಕಂದ್ರೆ ನೀನು ಇಡೀ ಜೀವಮಾನದಲ್ಲೇ ನೀನು ಅಷ್ಟೆಲ್ಲ ಏನು ನೋಡೇ ಇರಲ್ಲ. ಹಾ, ಫಸ್ಟ್ ಅಂಥದ್ದು ಏನು ಅಂತ ಬೊಗ್ಳಿ, ಆಮೇಲೆ ನಾನು ಏನು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಂಗೆ, ತಗೋ ಇದು ಬ್ಲ್ಯಾಂಕ್ ಚೆಕ್. ನೀನು ಇನ್ನು ಸೀದಾ ರಾಜ್ ಆ ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಆಗ್ತಿದ್ದಂಗೆ, ಅಷ್ಟಕ್ಕೂ ನೀನು ನಮ್ಮ ಮನೆ ಸೊಸೆಯಾಗಿ ನಡ್ಸೋದಿಕ್ಕೆ ಎಷ್ಟು ತಗೊಳ್ತೀಯಾ ಅಂತ ಹೇಳ್ತಿದ್ದಂಗೆ ಕಾವ್ಯನ್ಗೆ ತುಂಬ ಕೋಪ ಬರ್ತಾ ಇರುತ್ತೆ, ತುಂಬ ಶಾಕ್ ಸಹ ಆಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಕನಕಗೂ ಸಹ ಏನು ಅಳಿಯಂದ್ರು ಈ ರೀತಿ ಕೇಳ್ತಿದ್ದಾಳ ಅಂತ ಅವಳು ಸಹ ಬೇಜಾರಾಗಿ, ತಗೋ ಇದು ಬ್ಲ್ಯಾಂಕ್ ಚೆಕ್, ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೋ, ನೀನು ಬೇಕಾಗಿರೋದು ನಮ್ಮಮ್ಮನಿಗೆ ನೀನು ಖುಷಿಯಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು, ನನಗಿನ್ನೇನು ಬೇಡ, ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ದಂಗೆ, ಯಾಕ್ರಿ ಈ ರೀತಿ ಮಾಡ್ತಾ ಇದ್ದೀರಾ? ಹಾ, ನಿನಗೆ 5 ಲಕ್ಷ ಬೇಕೋ 50 ಲಕ್ಷ ಬೇಕೋ ಎಷ್ಟು ಬೇಕೋ ಬರ್ಕೋ, ನಾನು ಮನಸ್ಫೂರ್ತಿಯಾಗಿ ಕೊಡ್ತಿದ್ದೀನಿ. ನೀನು ಏನಿದ್ರು ಕಾಸ್ಗೆ ಅಂತಾನೆ ನಾನು ಸಮಾಧಾನ ಮಾಡ್ಕೋತೀನಿ ಅಂತ ಹೇಳ್ತಿದ್ದಂಗೆ, 1 ನಿಮಿಷ ಕಣ್ರಿ ಬಂದೆ, ಬ್ಯಾಕೆಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಕಾವ್ಯ. ಸೀದಾ ಹೇಗೋ ಬರ್ತಿದ್ದಾಳೆ, ಮನೆಗೆ ಹೋಗ್ಬಿಡ್ಬೋದು ಅನ್ನೋ ಖುಷಿಲಿ ಇರ್ತಾನೆ ರಾಜ್. ಇನ್ನು ಕಾವ್ಯ ನೋಡಿದ್ರೆ ಒಂದು ಚಿಕ್ಕ ಬ್ಯಾಗಲ್ಲಿ ಏನೋ ಬೇಕಾಗಿರೋ ವಸ್ತುನ ತಗೊಬಂದಿರ್ತಾಳೆ. ಅಲ್ಲ, ನಾನೇನೋ ನೀನು ದೊಡ್ಡ ಬ್ಯಾಗೆ ಎತ್ಕೊಬರ್ತೀಯ ಅನ್ಕೊಂಡ್ರೆ, ಬಟ್ಟೆ ಬರೀ ಏನು ಇಲ್ದಿರ ಬರೀ ಒಂದು ಚಿಕ್ಕ ಬ್ಯಾಗ್ ಎತ್ಕೊಬಂದಿದ್ಯಾ? ಅಯ್ಯೋ ರೀ, ನಿಮ್ಮ ಮಜೆಸ್ಟ್ಗೆ ನಾನು ಸರಿ ತೂಗ್ಬೇಕಲ್ವಾ ರೀ? ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ, ತಗೊಳ್ಳಿ, ಇದರಲ್ಲೆಲ್ಲ ಒಡವೆಗಳಿದೆ. ಅಮ್ಮಮ್ಮ ಅಂದ್ರೆ ಇದೊಂದು 6-7 ಲಕ್ಷ ಬರುತ್ತೆ. ಈಗ ಅದಿಟ್ಕೊಂಡು ನಾನೇನು ಮಾಡಲಿ? ಅಯ್ಯೋ, ನಾನು ಹೇಳಗಂತ ಪೂರ್ತಿ ಕೇಳ್ರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಅದು ಹೇಗಿದ್ರು ನೀವೀಗ ನನಗೊಂದು ಆಫರ್, ದೊಡ್ಡ ಮಹಾ ಆಫರ್ ಕೊಟ್ರಲ್ವಾ, ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ನಮ್ಮ ಮನೇಲಿ ಸೊಸೆಯಾಗಿ ನಡ್ಸು ಅಂತ. ಅದೇ ರೀತಿ ನಾನು 1-2 ಲಕ್ಷ ಎಕ್ಸ್ಟ್ರಾನೇ ಕೊಡ್ತೀನಿ. ನೀವು ಈ ಮನೆ ಅಳಿಯನ್ ತರ ನೀವು ನಟಿಸಿದ್ರೆ ನನಗಿನ್ನೇನೋ ಅಭ್ಯಂತರ ಇಲ್ಲ. ನೀವೀಗ ಒಪ್ಕೊಂಡ್ರೆ ನೆಕ್ಸ್ಟ್ ತಿಂಗಳಿಗೆ ನಾನು ಒಪ್ಕೊಳ್ತೀನಿ. ಹೇಗಿದ್ರು ನನ್ನ ಜೊತೆ ಸೇರಿ ಆ ಮಣ್ಣಿಗೆ ಬಣ್ಣ ಅದೆಲ್ಲ ಹೊಡ್ಕೊಂಡಿದ್ಬಿಟ್ರೆ ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದಿದ್ದು ನೋಡಿ. ರಾಜ್ಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಏನೋ ನಾನು ಈ ಮನೆ ಹಳೆಯನಾಗಿರ್ಬೇಕಾ?
ಅದು ನೀನ್ ಹೇಳೋ ರೀತಿ ಕೇಳ್ಕೊಂಡ ಚಾನ್ಸೇ ಇಲ್ಲ. ಮತ್ತೆ ನೀವ್ ಹೇಳೋದಂಗೆ ನಾನೇನ್ರಿ ಕೇಳಲಿ? ನಿಮಗೆ ಎಷ್ಟು ಸೆಲ್ಫ್ ರೆಸ್ಪೆಕ್ಟ್ ಇದೆಯೋ ನನಗೂ ಅಷ್ಟೇ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನೀವ್ ಹೇಳ್ದಂಗೆಲ್ಲ ಕುಣಿಯಕ್ಕೆ ನಾನು ಮೊದ್ಲಿನ ಕಾವ್ಯ ಅಲ್ಲ. ನಾನು ನಿರ್ಧಾರನ ಚೇಂಜ್ ಮಾಡಿದೀನಿ. ನಾನು ಹೇಗ್ ಬದುಕ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನೀವ್ ಹೇಳ್ದಷ್ಟು ಕುಣಿತಾ ಇದ್ದಂಗೆ ಅದ್ ಸರಿ ಹೋಗಲ್ಲ. ನಾನ್ ಬೇಕಂದ್ರೆ ನಮ್ಮ ಅತ್ತೆಗೆ ಏನೇ ಸೌಕರ್ಯ ಬೇಕೋ ನಾನೆಲ್ಲ ಮಾಡ್ಕೊಡ್ತೀನಿ. ಆದ್ರೆ ನೀವ್ ಈ ರೀತಿ ಬಂಡವಾಳ ನಾಟಕ ಎಲ್ಲ ಚೇಂಜ್ ಮಾಡ್ದಂಗೆ ನನ್ ಕೈಲಿ ಚೇಂಜ್ ಮಾಡೋದಿಕ್ಕಾಗಲ್ಲ ಕಣ್ರಿ ಅಂತ ಹೇಳ್ತಾ ಇರ್ತಾಳೆ. ಹೇ, ನೀನ್ ಏನೇ ಅನ್ಕೊಂಡಿದ್ಯಾ ನನ್ನ? ನೀವೇ ನನ್ನೇನ್ ಅನ್ಕೊಂಡಿದ್ದೀರಾ? ನೀವೇನೇ ಹೇಳಿದ್ರು ನಾನು ಕೇಳ್ಕೊಂಡ್ ಬಿದ್ದಿರ್ತೀನಿ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಐ ಡೋಂಟ್ ಕೇರ್, ಏನಾದ್ರೂ ಮಾಡ್ಕೊಳ್ಳಿ ಅಂತ ಏಕ್ದಮ್ ಹೇಳಿದ್ ನೋಡಿ ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸೀದಾ ಅವನ ಅಲ್ಲಿಂದ ಹೊರಡ್ತಿದಂಗೆ ತುಂಬಾ ಕೋಪದಲ್ಲಿ ಅವ್ರ ಅಪ್ಪ ಅಮ್ಮನ್ಗೆ ಏನಪ್ಪ ಏನ್ ಮಾಡ್ತಿದ್ದಾಳೋ ಇವಳು ಅಂತ ಹೇಳಿ ರಾಜ್ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಸೀದಾ ಒಳಗ್ ಬಂದಿ, ಅಮ್ಮ ಕಾವ್ಯ, ಏನಮ್ಮ ಮಾಡ್ತಾ ಇದ್ಯಾ? ನಿನ್ ಜೀವನ ಕಣಮ್ಮ ಇದು. ಇನ್ನೇನಪ್ಪ, ಏನೋ ಕಾಸು ಕೊಟ್ಬಿಟ್ಟು ಹೆಂಡತಿಯಾಗಿ ನಡ್ಸು ಅಂದ್ರೆ ಜೀವನ ಏನಾಗ್ಬೇಕಪ್ಪ? ಅದಕ್ಕೆ ಏನ್ ನಡೆಸ್ಬೇಕೋ ಅದ್ ತಕ್ಕನಂಗೆ ನಡೆಸ್ಬೇಕು, ಅವಾಗ ಅವರು ದಾರಿಗೆ ಬರ್ತಾರೆ ಅಂತ ಹೇಳಿ ಕಾವ್ಯ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪರ್ಣ ಅವ್ರ ಅತ್ತೆ ಎಲ್ಲರೂ ಕಾಯ್ತಾ ಇರ್ತಾರೆ. ಅಷ್ಟೊತ್ಗೆ ಕಾರ್ ಸೌಂಡ್ ಬಂದಿದ್ ನೋಡಿ, ಏನ್ ಮಾಮ್, ರಾಜ್ ಕಾವ್ಯನ ಕರ್ಕೊ ಬಂದ್ಬಿಟ್ನಾ ಏನು ಅಂತ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಮಾತಾಡ್ಕೊಳ್ತಿದ್ದಂಗೆ ಅವನೊಬ್ನೇ ಹೇಳ್ದಿದ್ ನೋಡಿ, ಬರಕ್ ಚಾನ್ಸೇ ಇಲ್ಲ ಬಿಡೋ, ಅವನೊಬ್ನೇ ಬರ್ತಿದ್ದಾನೆ ಅಂತ ಹೇಳ್ತಿದ್ದಂಗೆ ರಾಜ್ ಸೀದಾ ಒಳಗ್ ಬರ್ತಾನೆ. ಎಲ್ಲೋ ನೀನ್ ಹೆಂಡ್ತಿ ಅಂತ ಅವ್ರ ಅಜ್ಜಿ ಕೇಳ್ತಿದ್ರೆ, ಅವಳು ಯಾಕೆ ಬರ್ತಾಳೆ? ನೀನ್ ಕರೆಯೋ ರೀತಿಲಿ ಕರೆದ್ರೆ ಬರ್ತಾಳೆ ಕಣೋ, ನೀನ್ ದಿಮಾಕಿಂದ ಕರೆದ್ರೆ ಅವಳಿಗೆ ಬರ್ತಾಳೆ. ಅಮ್ಮ, ಅವಳು ಏನೇ ಮಾಡಿದ್ರು ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನನ್ನ ಅರ್ಥ ಮಾಡ್ಕೊಳಲ್ವಾ ನೀನು? ನೀನ್ ಅರ್ಥ ಮಾಡ್ಕೊಳ್ಳೋದು ಕಾವ್ಯ ಇರೋವರೆಗೂ ಮಾಡ್ಕೊಂಡಿದ್ದೀನಿ. ಕಾವ್ಯ ಈ ಮನೆಯಿಂದ ಯಾವಾಗ ಹೊಸ್ಲು ಕಾಲಿಟ್ಲೋ ಅವಾಗೆ ನಿನ್ ಬುದ್ಧಿ ಏನು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ರಾಜ್. ನಿನ್ಗೆ ಪದೇ ಪದೇ ಹೇಳೋ ಅಂತ ನಾನು ನೆಸೆಸರಿ ಇಲ್ಲ ಅಂತ ಹೇಳ್ತಿದ್ದಂಗೆ, ಏನ್ ಮಾಮ್, ನೀನ್ ಯಾವಾಗೂ ನಿನ್ ಸೊಸೆಗೇನೆ ಸಪೋರ್ಟಾ? ಏನೋ ಮಾಡ್ಕೊ ಹೋಗು. ನಾನು ನಿನ್ ಸೆಲ್ಫ್ ರೆಸ್ಪೆಕ್ಟ್, ನಿನಗೆ ಮರ್ಯಾದೆ ಕೊಟ್ಬಿಟ್ಟು ಅಷ್ಟೆಲ್ಲ ಹೋಗಿ ಕೂಗಿದ್ದೀನಿ. ಅವಳು ಬಂದಿಲ್ಲ ಅಂದ್ರೆ ಅವಳ ಹಣೆ ಬರ, ನಾನೇನು ಮಾಡಕ್ಕಾಗಲ್ಲ. ಕೂಗೋ ಹಣೆ ಬರ ಅಲ್ಲ, ನೀನ್ ಅವಳ ಮನ್ಸಿಗೆ ಎಷ್ಟು ನುಚ್ಚುನೂರ್ ಮಾಡಿದ್ಯ ಅಂತ ನೀನ್ ಹೇಳೋ ರೀತಿಲೇ ಗೊತ್ತಾಗ್ತಿದೆ. ಅಜ್ಜಿ ಮತ್ತೆ ಅವ್ರ ಅಮ್ಮ ಹೇಳ್ತಾ ಇದೀನಿ ನೋಡಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ರಾಜ ಅಲ್ಲಿಂದ ಹೊರಟಿರ್ತಾನೆ. ಅತ್ತೆ, ಹೀಗೆ ಬಿಟ್ರೆ ಹೇಗತ್ತೆ? ಇವ್ರಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅತ್ತೆ. ಇವ್ರಿಬ್ರು ಮನ್ಸಲ್ಲಿ ಒಬ್ರಿಗೊಬ್ರು ಪ್ರೀತಿ ಇದೆ, ಆದ್ರೆ ಇವ್ರು ದ್ವೇಷದಿಂದ ಹಿಂಗ್ ಕಿತ್ತಾಡ್ತಿದಾರ ಅಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಅಪರ್ಣ ಹೇಳ್ತಾ ಇರ್ತಾರೆ. ಈಗ ಅಪರ್ಣನೇ ಹೋಗಿ ಕಾವ್ಯನ ಮನೆಗೆ ಹಿಂತಿರ್ಗಿಸ್ಕೊಂಡ್ ಬರ್ತಾಳ ಅಥವಾ ಅವರಿಬ್ರು ಮಧ್ಯೆ ಮತ್ತೆ ಪ್ರೀತಿ ಚಿಗುರನ್ನ ಸಿಗುರಿಸ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.